ಬೆಂಗಳೂರಿನಲ್ಲಿ ಕ್ರೈಮ್ ರೇಟ್ ಅಂತೂ ಸಿಕ್ಕಾಪಟ್ಟೆ ಜಾಸ್ತಿ ಆಗ್ತಿದೆ. ಅದರಲ್ಲೂ ಕೂಡ ನಾಗಶೆಟ್ಟಿಹಳ್ಳಿಯ ಡಾಕ್ಟರ್ ಸುನಿಲ್ ಕುಮಾರ ಹೆಬ್ಬಿ ಅವರ ಕ್ಲಿನಿಕ್ಗೆ ಇಬ್ರು ಅನುಮಾನಾಸ್ಪದವಾದಂಥ ಯುವಕರು ಎಂಟ್ರಿ ಕೊಡ್ತಾರೆ. ತಮ್ಮ ತಾಯಿಗೆ ಟ್ರೀಟ್ಮೆಂಟ್ ಕೊಡಬೇಕು ಅಂತ ಹೇಳ್ಕೊಂಡು ಬರ್ತಾರೆ. ಆದರೆ ರಕ್ತ ಕಡಿಮೆ ಇದೆ ಅಂತ ಹೇಳ್ಕೊಂಡು ಬಂದಿದ್ರು. ಮಾಸ್ಕ್ ಅನ್ನ ಧರಿಸಿದಂಥ ಇಬ್ಬರ ಪೈಕಿ ಓರ್ವ ತಲ್ವಾರ್ ಕೂಡ ಇಟ್ಕೊಂಡಿದ್ದಂತೆ. ಜೊತೆಯಲ್ಲಿ ತಮ್ಮ ಹಿನ್ನೆಲೆಯನ್ನ ಕೇಳ್ತಿದ್ದಂತೆ ಯುವಕರು ಸ್ಥಳದಿಂದ ಪರಾರಿಯಾಗ್ಬಿಟ್ಟಿದ್ದಾರೆ. ಈ ಕುರಿತು ಹೆಬ್ಬಿ ಅವರು ಪೊಲೀಸರಿಗೆ ಈಗ ದೂರು ಕೂಡ ಕೊಟ್ಟಿದ್ದಾರೆ. ಹೀಗೀಗ ಆಯಿತು ಅನ್ನೋದ್ರ ಬಗ್ಗೆ ಹೇಳಿಕೆ ಕೂಡ ಕೊಟ್ಟರು ಅವರು. ನನಗೆ ಮಾಸ್ಕ್ ಹಾಕಿ ಅವರಿಬ್ಬರೂ ಈಗ ಪೇಷಂಟ್ ಆದರೆ ತಕ್ಷಣಕ್ಕೆ ಒಳಗಡೆ ಚೇಂಬರಲ್ಲಿ ಬರ್ತಾರೆ ಅಥವಾ ಡೋರ್ನ ನಾಕ್ ಮಾಡ್ತಾರೆ. ಬಟ್ ಅವ್ರು ಆ ಕಡೆ ಈ ಕಡೆ ಎಲ್ಲ ನೋಡ್ತಾರೆ. ನೋಡಿ ಹಾಗೆ ತಕ್ಷಣ ಬರ್ತಾರೆ. ನಾನು ಒಳಗಡೆ ಬಂದ ತಕ್ಷಣವೇ ನಾನು ಕ್ಯಾಮ್ರಾ ಆನ್ ಮಾಡಬಾರ್ದು ಅನ್ನೋದು ಒಂದೇ ಉದ್ದೇಶದಿಂದ ಬಿಟ್ಟು ಏನಾಯಿತು ಅಂತ ಕೇಳ್ತೀನಿ. ಇಲ್ಲ, ನಮ್ಮ ಅಮ್ಮನಿಗೆ ಹಿಮೋಗ್ಲೋಬಿನ್ ಕಡಿಮೆ ಆಗಿದೆ, ಆ ವಿಚಾರವಾಗಿ ನೀವು ಅದಕ್ಕೆ ಟ್ರೀಟ್ಮೆಂಟ್ ಕೊಡ್ತೀರಾ ಅಂತ ಕೇಳ್ತಾರೆ. ಆಯಿತು, ನಾನು ಟ್ರೀಟ್ಮೆಂಟ್ ಕೊಡ್ತೀನಿ ಅಂತ ನಾನು ಹೇಳ್ತೀನಿ. ಅದಾದ ತಕ್ಷಣ ನನಗೆ ಡೌಟ್ ಬರುತ್ತೆ. ಯಾಕಂದರೆ ಅವರು ಫುಲ್ ಟಕಮಕ ಎಲ್ಲ ನಮ್ಮ ಕ್ಲಿನಿಕ್ ನೋಡೋದು. ನಾನು ಅದಾದ ತಕ್ಷಣಕ್ಕೆ ಕ್ಯಾಮ್ರಾ ಆನ್ ಮಾಡಿಬಿಟ್ಟು ನಾನು ರೆಕಾರ್ಡ್ ಮಾಡ್ತೀನಿ. ನೀವು ಯಾರು, ನಿಮ್ಮ ಹೆಸರು ಏನು, ನೀವು ಎಲ್ಲಿಯವರು, ಯಾಕೆ ಬಂದಿದ್ದೀರಾ ಅಂತ ಕೇಳ್ತೀನಿ. ಕಿಶೋರ್ ಅಂತ ಹೇಳ್ತಾನೆ, ನಾನು ಹೆಬ್ಬಾಳಿಂದ ಬಂದೆ ಅಂತ ಹೇಳ್ತಾನೆ. ಇನ್ನೊಬ್ಬನು ಕೇಳ್ತೀನಿ, ನೀನು ಯಾರು ಅಂತ. ಅವ್ರಿಬ್ಬರಿಗೂ ಗಾಬರಿಯಾಗಿ ಆಮೇಲೆ ಅವ್ರನ್ನ ನಂಗೆ ಪ್ರಶ್ನೆ ಮಾಡ್ತಾ ಇರುವಾಗಲೇ ಅವರು ಗಾಬರಿ ಆಗಿಬಿಡ್ತಾರೆ. ಗಾಬರಿಯಾಗಿ ಇನ್ನೇನಾಗುತ್ತೆ ಅಂದ್ಕೊಂಡ್ಬಿಟ್ಟು ತಕ್ಷಣ ಅವರು ಓಡೋದಕ್ಕೆ ಹೋಗ್ತಾರೆ. ಹಿಂದೆ ಒಬ್ಬನು ಇರ್ತಾನೆ, ಅವ್ನು ಹಿಂದೆ ಇರೋನ ಹತ್ರ ಒಂದು ಶರ್ಟ್ ಇರುತ್ತಲ್ಲ, ಅದ್ರ ಶರ್ಟ್ ಹಿಂದೆ ತಲವಾರ್ದು ಇದು ಬರುತ್ತೆ ನೋಡಿ, ಹ್ಯಾಂಡ್ಲ್ ಬರುತ್ತಲ್ಲ, ಅದು ಕಾಣಿಸುತ್ತೆ ನನಗೆ. ಅದಾದ ತಕ್ಷಣ ಹೋದ ತಕ್ಷಣ ನಾನು ಹೊರಗಡೆ ಹೋಗ್ತೀನಿ. ಹೊರಗಡೆ ಹೋದ ತಕ್ಷಣ ನಮ್ಮಲ್ಲಿ ಕೆಲಸ ಮಾಡೋರು, ನಮ್ಮ ಕ್ಲಿನಿಕಲ್ಲಿ ಕೆಲಸ ಮಾಡೋರು ಲೇಡಿ ಅಲ್ಲೇ ಕಸ ಗುಡಿಸ್ತಾ ಇರ್ತಾರೆ. ಅದಾದ ತಕ್ಷಣ ನನ್ನ ಪಕ್ಕದಲ್ಲೇ ಪಿ ಜಿಯಲ್ಲಿ ಕ್ಯಾಮ್ರಾದಲ್ಲಿ ಅದು ರೆಕಾರ್ಡಿಂಗು ಶೂಟ್ ಆಗಿರುತ್ತೆ. ಬಂದಿರೋದು ಶೂಟ್ ಆಗಿದೆ, ಓಡ್ತಾ ಇರೋದು ಶೂಟ್ ಆಗುತ್ತೆ. ಮತ್ತು ಈ ನೇತ್ರ ಅಂತ ಈ ಪೊಲೀಸದೇ ಒಂದು ಆ್ಯಪ್ ಇದು ಇದೆ, ಏನು ಕ್ಯಾಮ್ರಾಗಳಿದ್ದಾವೆ, ಅಲ್ಲಿನೂ ರೆಕಾರ್ಡ್ ಆಗುತ್ತೆ. ಒಂದು ಕಡೆ ರಾಜ್ಯದಲ್ಲಿ ಕ್ರೈಮ್ ರೇಟ್ಗಳು ಜಾಸ್ತಿ ಆಗ್ತಿದೆ, ಮತ್ತೊಂದು ಕಡೆ ಪೊಲೀಸರ ಮೇಲೆ ಇವ್ರಿಗೆ ಭಯ ಇಲ್ವಂತ ಕೇಳೋದಕ್ಕಿಂತ ಪೊಲೀಸರೇ ಕ್ರೈಮಲ್ಲಿ ಇರುವಂಥ ಪ್ರಕರಣ ಕೂಡ ರಾಜ್ಯದಲ್ಲಿ ಹೆಚ್ಚಾಗ್ತಿದೆ. ಇಲ್ಲಿ ಸಮಾಜ ಯಾವ ದಾರಿಗೆ ಹೋಗ್ತಾ ಇದೆ, ಹೌದು, ಸತ್ಯ ಹೇಳಕ್ಕೆ ಹೊರಟಿರೋರ ಮೇಲ್ಗಡೆ ಏನು ಮಾಡಬಲ್ಲರು ಅನ್ನೋದಕ್ಕೆ ಇವತ್ತೊಂದು ಸಾಕ್ಷಿ ಕೊಡ್ತಾ ಹೋಗಿದ್ದಾರೆ. ಹೌದು, ಈ ಸುನಿಲ್ ಕುಮಾರ್ ಹೆಬ್ಬಿ ಏನಿದ್ದಾರೆ, ಸಾಕಷ್ಟು ಸಮಯದ ಹಿಂದೆ ನಮ್ಮ ಆಫೀಸಿಗೆ ಎಡ್ತಾಕಿದ್ರು. ಸಾಕಷ್ಟು ಸಮಯ ಹಿಂದೆ, ಸರ್ ಮೆಡಿಸಿನ್ ಮಾಫಿಯಾ ಬಗ್ಗೆ ಭಾಳ ದೊಡ್ಡ ಚರ್ಚೆ ಮಾಡಬೇಕು ಅಂತೇಳಿ. ಆ ಬಗ್ಗೆ ಚರ್ಚೆ ಮಾಡ್ತಿದ್ವಿ ನಾವು. ಮುಂದಿನ ದಿನಗಳಲ್ಲಿ ಅದರ ಬಗ್ಗೆ ಮಾತಾಡ್ತೀವಿ. ಮೆಡಿಸಿನ್ ಮಾಫಿಯಾ ಬಗ್ಗೆ, IAS ಆಫೀಸರ್ಗಳ ಬಗ್ಗೆ, ಈ ಹೆಲ್ತ್ ಡಿಪಾರ್ಟ್ಮೆಂಟ್ನ ಅಧಿಕಾರಿಗಳ ಬಗ್ಗೆ ಇವರು ಧ್ವನಿ ಎತ್ತುತ್ತಾನೆ ಬಂದಿದ್ರು. ಈ ವ್ಯಕ್ತಿ ಸಹಜವಾಗಿ ಈಗ ನಮ್ಮಂಥವ್ರು ಏನಾದರೂ ಯಾವುದಾದ್ರೂ ಮಾಫಿಯಾ ವಿರುದ್ಧ ಮಾತಾಡುವಂಥದ್ದು ಸಹಜ ಪ್ರಕ್ರಿಯೆ. ಹೌದು, ಆದರೆ ಅದೇ ವೃತ್ತಿಯಲ್ಲಿರುವಂಥ ವೈದ್ಯ ಅದೇ ವೃತ್ತಿಗೆ ಸಂಬಂಧಿಸಿದ ಮೆಡಿಸಿನ್ಗಳ ಬಗ್ಗೆ ಮಾತಾಡ್ತಾ ಬಂದಿದ್ದು ಸುಮಾರು ಜನಕ್ಕೆ ಕೆಂಗಣಿ ಗುರಿಯಾಗಿತ್ತು. ಹೌದು, ಒಂದು. ಎರಡನೇದು, ಇತ್ತೀಚೆಗೆ ಈ ವ್ಯಕ್ತಿ ಲೋಕಾಯುಕ್ತಕ್ಕೆ ಒಂದಷ್ಟು IAS ಆಫೀಸರ್ಗಳ ವಿರುದ್ಧ ಮತ್ತು ಈ ಲಂಚಬಾಕ ಅಧಿಕಾರಿಗಳ ವಿರುದ್ಧ ಆರೋಗ್ಯ ಇಲಾಖೆಗೆ ಸಂಬಂಧಪಟ್ಟಂತೆ ಲೋಕಾಯುಕ್ತ ಕಂಪ್ಲೇಂಟ್ ಕೊಟ್ಟಿದ್ರು ತೀರಾ ಇತ್ತೀಚೆಗೆ. ಹೌದು, ಈ ನಿಟ್ಟಲ್ಲಿ ತನಿಖೆ ಆಗಬೇಕಾಗಿದೆ. ಇವರ ವಿರುದ್ಧ ಹೋಗಿದ್ದಕ್ಕೆ ಇವರು ಒಳಸಂಚು ಮಾಡಿದ್ರ, ಇವರಲ್ಲೇ ಯಾರಾದರೂ ಈ ಮಾಫಿಯಾ ಕೋರರಲ್ಲೇ ಯಾರಾದರೂ ಒಬ್ಬರು, ಅಥವಾ ಈ ದಗಾಕೋರ ಅಧಿಕಾರಿಗಳೇನಿದ್ದಾರೆ ಈ ಅಧಿಕಾರಿ ವಲಯ ಏನಾದರೂ ಮಾಡ್ತಾ IAS ರೂಪದಲ್ಲಿ ಇವರ ಏನು ಸ್ಟಿಂಗ್ ಆಪರೇಷನ್ ಮಾಡಿ ಕೊಟ್ಟಿದ್ರಂತೆ, ಅವರೇನಾದರೂ ಇವರು ಹಿಂದೆ ಬಿದ್ರ. ಹೌದು, ಇಬ್ಬರು ಹುಡುಗರು ಬರ್ತಾರೆ, ಬೆಳಿಗ್ಗೆ ಅನುಮಾನಾಸ್ಪದವಾಗಿ ಮಾತಾಡ್ತಾರೆ, ಕೇಳಿದ್ದಕ್ಕೆ ವಿಚಲಿತರಾಗ್ತಾರೆ, ಸೊಂಟದ ಹತ್ರ ಕತ್ತಿ ಇಟ್ಕೊಂಡು ಬಂದಿದ್ರು ಅಂದರೆ ಒಬ್ಬ ವೈದ್ಯ. ಹೌದು, ಸಾಮಾನ್ಯನ ಕತೆ ಏನು? ಕಾನೂನು ಸುವ್ಯವಸ್ಥೆ ಏನು ಹದಗೆಟ್ಟಿದೆ ಇವತ್ತು. ಸಂಜಯ್ ನಗರ, ಬೆಂಗಳೂರಿನ ಸಂಜಯ್ ನಗರ ಪೊಲೀಸ್ ಠಾಣಾ ವ್ಯಾಪ್ತಿಗೆ ಬರುವಂಥದ್ದು. ಹೌದು, ಈಗಾಗಲೇ ಠಾಣೆಯಲ್ಲಿ ಕೇಸ್ ಕೊಟ್ಟಿದ್ದಾರೆ. ತನಿಖೆ ಯಾವ ಮಟ್ಟದ ಚುರುಕು ಪಡಿಬೇಕು, ನಾವು ಕೂಡ ಆ ಬಗ್ಗೆ ಗಮನ ಹರಿಸ್ತೀವಿ. ನಮಗೆ ಸುತ್ತಮುತ್ತಲಿನ ಮತ್ತೆ ನಮಗೆ ವಿಶೇಷವಾದ ಕಾಳಜಿ ಇರುವಂಥ ಪ್ರಕರಣ ಅದು. ಹೌದು, ಯಾಕಂದರೆ ಈಗಾಗಲೇ ಆ ಮಾಫಿಯಾದ ವಿರುದ್ಧ ನಾವು ಹೋರಾಟ ಮಾಡಬೇಕು ಅಂತ ನಿರ್ಧರಿಸಿರುವಂಥ ಪ್ರಕರಣ ಅದು. ತುಂಬ ದೊಡ್ಡ ಮಟ್ಟಕ್ಕೆ ಮೆಡಿಸಿನ್ ಮಾಫಿಯಾ ನಡೀತಾ ಇರುವಂಥದ್ದು. ಯಾರೋ ಒಬ್ಬ ವೈದ್ಯ ತನ್ನ ಸತ್ಯದ ಪಥದಲ್ಲಿ ಏನೋ ಒಂದು ಮಾಡಬೇಕು ಅಂತ ಹೊರಟಿರುವವರು ಬಾಯಿ ಮುಚ್ಚಬೇಕು ಅಂತ ಇವ್ರು ಮಾಡ್ತಾರಲ್ಲ. ಹೌದು, ಕಾನೂನು ಇವರಿಗೆ ಸಪೋರ್ಟಿಗೆ ನಿಂತ್ಕೋಬೇಕು, ಸಹಕಾರ ಕೊಡಬೇಕು. ಪೊಲೀಸ್ ವ್ಯವಸ್ಥೆ ಇವರ
ಸುರಕ್ಷತೆಗೆ ಬರಬೇಕು, ಹೌದು. ಇವರಿಗೊಂದು ಭದ್ರತೆ ಕೊಡಬೇಕು. ಆ ನಿಟ್ಟಲ್ಲಿ ಪಾಪ ಕೇಳ್ಕೊಂಡಿದ್ದಾರೆ ಅವರು. ಇಂಥವ್ರು ಬಾಯಿ ಮುಚ್ಚಿದ್ರೆ ತುಂಬ ದೊಡ್ಡ ಏಟನ್ನು ಸಮಾಜ ತಗೊಳುತ್ತೆ. ಇಂಥವ್ರು ಧ್ವನಿಯಾದಾಗೆಲ್ಲ ಕೆಲವೊಂದಷ್ಟು ಜನರ ಹುಟ್ಟಡಗಿಸುತ್ತಾರೆ ಇವರು. ಹೌದು. ಸೊ ಒಂದಷ್ಟು ಜನರ ಹುಟ್ಟಡಗಿಸೋದಕ್ಕೆ ಇಂಥವ್ರು ಇರಲೇಬೇಕು ಸಮಾಜದಲ್ಲಿ. ಇಂಥವರ ಬಾಯಿಗೆ ಬೀಗ ಜಡಿಯೋ ಪ್ರಯತ್ನ ಮಾಡುವಂಥ ಟೈಮ್ ಬಂದಾಗ ಕಾನೂನು ಇವ್ರ ಮೇಲ್ಗಡೆ ಒಂದು ಕಣ್ಣಿಟ್ಟಿರಬೇಕು, ಇವರಿಗೆ ಸುರಕ್ಷತೆ ಕೊಡಬೇಕು, ಇಂಥವ್ರು ಇರಬೇಕು. ಈ ನಿಟ್ಟಲ್ಲಿ ಕಾನೂನು ಕೆಲಸ ಮಾಡಬೇಕು, ಪೊಲೀಸ್ ವ್ಯವಸ್ಥೆ ಇವರ ಸುತ್ತಲೂ ಕೆಲಸ ಮಾಡಬೇಕು. ಯಾಕಂದರೆ ಇವ್ರು ಇರಬೇಕು, ಇಂಥವ್ರು ಇರಬೇಕು. ಪಾಪ ಭಾಳ ಆಸಕ್ತಿದಾಯಕ ವ್ಯಕ್ತಿ, ಒಂಥರ ಸಮಾಜದ ಮೇಲೆ ಕಾಳಜಿ ಇದ್ದು ಈ ರೀತಿ ಹೋಗ್ತಾ ಇರುವಂಥದ್ದು. ಇವತ್ತು ಪ್ರಾಣಕ್ಕೆ ಕುತ್ತು ತಂದ್ಕೊಂಡಿದ್ದಾರೆ. ಒಂದಷ್ಟು ಇವರಿಗೆ ಸುರಕ್ಷತೆ ಅಗತ್ಯತೆ ಇದೆ ಅಂತ ಅನ್ಸುತ್ತೆ. ನೋಡೋಣ ಪೊಲೀಸ್ ಅವರು ಏನು ಈ ಬಗ್ಗೆ ಕ್ರಮ ತಗೋತಾರೆ, ಇದ್ರ ಬಗ್ಗೆ ನಾವು ಒಂಚೂರು ಅಪ್ಡೇಟ್ ತಗೋಬೇಕು. ಆಗಾಗ ನಾವು ಒಂಚೂರು ಇದ್ರ ಬಗ್ಗೆ ಮಾಹಿತಿ ತಗೋಬೇಕು, ಏನಾಯ್ತು ಅನ್ನೋದ್ರ ಬಗ್ಗೆ ನಮ್ಮ ವಾಹಿನಿ ಮೂಲಕ ಇದನ್ನು ತಗೋಬೇಕು. ಹೌದು, ಕರ್ನಾಟಕ ನ್ಯೂಸ್ ಬೀಟ್ ಕೂಡ ಇದನ್ನ ಆಗ್ರಹ ಮಾಡುತ್ತೆ, ತ್ವರಿತಗತಿಯಲ್ಲಿ ತನಿಖೆ ಮಾಡಿ. ಸುನೀಲ್ ಕುಮಾರ್ ಹೆಬ್ಬಿ ಅವ್ರ ಜೊತೆ ನಾವಿದ್ದೀವಿ. ಎಕ್ಸಾಕ್ಟ್ಲಿ, ಅವರ ಜೊತೆಯಲ್ಲಿ ನಾವಿದ್ದೀವಿ. ಜೊತೆಯಲ್ಲಿ ಈ ಪ್ರಕರಣ ಆದಷ್ಟು ಬೇಗ ತನಿಖೆಯಾಗಿ ಸತ್ಯಾಸತ್ಯತೆಗಳ ಹೊರಗು ಬರಲಿ, ನಾವು ಅದನ್ನ ಫಾಲೋ ಅಪ್ ಮಾಡ್ತೀವಿ.